ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 37ರ ಎದೆ ಸುತ್ತಳತೆಯ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲು ಲೈನಿಂಗ್ ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹಾಕಿರಬೇಕು. ಡಬಲ್ ಫೋಲ್ಡ್ ಮಾಡಿಟ್ಟು ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು 1/4 ಇಂಚು ಸ್ಟ್ರೈಟ್ ಲೈನ್ ಹಾಕಿ ನೋಡಿ. ಇಲ್ಲಿ ಕ್ಲಾತು ಹೆಚ್ಚು ಕಡಿಮೆ ಇರುತ್ತೆ, ಅದರಿಂದ ಕ್ಲಾತನ್ನು ಮೊದಲು ಸ್ಟ್ರೈಟಾಗಿ ಕಟ್ ಮಾಡಿ, ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನೋಡಿ ಇಲ್ಲಿ 1/4 ಇಂಚಷ್ಟು ಸ್ಟ್ರೈಟ್ ಲೈನ್ ಹಾಕಿ. ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಬ್ಲೌಸ್ ಲೆಂತ್ ಬಂದು 13.5 ಇದೆ. ಇದು 13.5ಗೆ ಒಂದು ಅರ್ಧ ಇಂಚ್ ಆ್ಯಡ್ ಮಾಡಿ, ಯಾಕಂದರೆ ಕೆಳಗಡೆ ಆಲ್ರೆಡಿ ನಾವು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವಿ. ಅದರಿಂದ ಮೇಲ್ಗಡೆ ಅರ್ಧ ಇಂಚ್ ಆ್ಯಡ್ ಮಾಡಿಬಿಟ್ಟು 14 ಇಂಚಿಗೆ ಮಾರ್ಕ್ ಮಾಡಿ. 14 ಇಂಚ್. ಅದೇ ರೀತಿ ಈ ಕಡೆನೂ ನೀವು 14 ಇಂಚಿಗೆ ಮಾರ್ಕ್ ಅನ್ನೋದು ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ಬ್ಲೌಸ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ, ಎಲ್ಲೂ ಕ್ರಾಸಲ್ಲಿ ಬರೋದಿಲ್ಲ. ಈ ಎರಡೂ ಕಡೆ ಈ ರೀತಿ ಮಾರ್ಕ್ ಮಾಡಿದಾಗ ಬ್ಲೌಸು ಲೆಂತ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಇಲ್ಲಿ 14 ಇಂಚ್ ಹತ್ರ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಓಕೆ ಫ್ರೆಂಡ್ಸ್, ಇದಿಷ್ಟ ಆದಮೇಲೆ ಈಗ ನಾವು ಶೋಲ್ಡರ್ ತಗೋಣ. ಇದು ಅಪ್ಪರ್ ಚೆಸ್ಟು 37 ಇದೆ, ಅದರಿಂದ ನಾನು ಇಲ್ಲಿ ಶೋಲ್ಡರ್ ಹತ್ರ 5.5 ತಗೊಳ್ತಿದ್ದೀನಿ. 5.5. ಅದೇ ರೀತಿ ಆರ್ಮೋಲು 6 ಇಂಚ್ ತಗೊಳ್ತಿದ್ದೀನಿ. ಇದನ್ನು 6ಇಂದ ಡಿವೈಡ್ ಮಾಡಬೇಕು. ಅಪ್ಪರ್ ಚೆಸ್ಟನ್ನು 6ಇಂದ ಡಿವೈಡ್ ಮಾಡಿದಾಗ ಬರುತ್ತಲ್ಲ, ಅದನ್ನು ಮಾರ್ಕ್ ಮಾಡಬೇಕು. ಇಲ್ಲಿ 6.1 ಬರುತ್ತೆ, ನಾನು ಇಲ್ಲಿ 6 ಮಾರ್ಕ್ ಮಾಡ್ತಿದ್ದೀನಿ. ಅದೇ ರೀತಿ ಇಲ್ಲೂ 5.5 ಇಂಚಿಗೆ ಮಾರ್ಕ್ ಮಾಡಿ. ನೀವು ಇಲ್ಲಿ ಕರೆಕ್ಟಾಗಿ ಇಡಬೇಕು. ಈ ರೀತಿ ಕರೆಕ್ಟಾಗಿ ಇಟ್ಟಾಗ ನಿಮಗೆ ಇಲ್ಲಿ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಇಲ್ಲೆಲ್ಲೂ ರಿಂಕಲ್ಲು ನೆರಿಗೆ ಬರೋದಿಲ್ಲ. ಅದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ, ಇಲ್ಲಿ ಹೆಚ್ಚು ಕಡಿಮೆ ಕ್ಲಾತ್ ಬರೋದಿಲ್ಲ. ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿ, ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಈಗ ಇಲ್ಲಿ 6 ಇಂಚಿಗೆ ಮಾರ್ಕ್ ಮಾಡಿ. ನೆಕ್ ಹತ್ರ ಇಲ್ಲಿ ನೆಕ್ ಹತ್ರ 2.25 ಇಡ್ತಿದ್ದೀನಿ. ಇಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ ಅಂದರೆ ಒಂದು 1/4 ಇಂಚಷ್ಟು ಕಡಿಮೆ ಮಾಡಿ. ಈ ರೀತಿ ಕಡಿಮೆ ಮಾಡಿ ನೀವು ಸ್ಟಿಚ್ ಮಾಡಿದಾಗ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಇಲ್ಲಿ 5 ಇಂಚಿದೆ ಬ್ಲೌಸಲ್ಲಿ, 5 ಇಂಚಿಗೆ ಕೆಳಗಡೆಯಿಂದ ಮಾರ್ಕ್ ಮಾಡಿ. ಈಗ ಇಲ್ಲಿ ನಾನು 2.5ಗೆ ಮಾರ್ಕ್ ಮಾಡ್ತಿದ್ದೀನಿ. ಈಗ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಡಿಸೈನ್ ಅನ್ನೋದು ಲಾಸ್ಟಲ್ಲಿ ಕಟ್ ಮಾಡೋಣ. ಇದು ನೆಕ್ ಡಿಸೈನ್ ಇಟ್ಟು ಸ್ಟಿಚಿಂಗ್ ಮಾಡ್ತಿದ್ದೀವಿ, ಅದರಿಂದ ಲಾಸ್ಟಲ್ಲಿ ನೆಕ್ ಡಿಸೈನನ್ನು ಕಟ್ ಮಾಡೋಣ. ಇಲ್ಲಿ ಈಗ ನಾವು ಸೊಂಟದ ಹತ್ರ ಟೋಟಲ್ 16.5 ಇದೆ. 16.5ರಲ್ಲಿ ಅರ್ಧ 8.25 ಬರುತ್ತೆ. ಇಲ್ಲಿ 8.25ಗೆ ಮಾರ್ಕ್ ಮಾಡಿ. 8.25. ಅದೇ ರೀತಿ 1 ಇಂಚು ಹಿಂದೆಗಡೆ ಡಾಟ್ಸ್ಗೋಸ್ಕರ, ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಲ್ಲಿ 2 ಇಂಚು. ಈಗ ಇದು ಎಷ್ಟಿದ್ರೆ ನೋಡಿ ಅಷ್ಟನ್ನು ಇಲ್ಲಿ ಮೇಲ್ಗಡೆ ಇಟ್ಬಿಡಿ. 9.25 ಇದೆ, ಇಲ್ಲಿ 9.25ಗೆ ಮಾರ್ಕ್ ಮಾಡಿ. ಅದೇ ರೀತಿ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈಗ ಇಲ್ಲಿ ನೀವು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಆಮೇಲೆ ಇಲ್ಲಿ ನೋಡಿ 1 ಇಂಚ್ ಹತ್ರ ಮಾರ್ಕ್ ಮಾಡಿ. ಈಗ ಕರ್ವ್ ತೆಗೀರಿ ರೌಂಡ್ ಶೇಪಲ್ಲಿ. ಈ ಕರ್ವ್ ತೆಗಿಬೇಕಾದ್ರೆ ಇಲ್ಲಿಂದ ಇಲ್ಲಿ ಮಿಡಲ್ ಇಡಿ, 3 ಇಂಚಿಗೆ ಇಟ್ಬಿಟ್ಟು ನೀವು ಕರ್ವ್ ಶೇಪ್ ಅನ್ನೋದು ತೆಗೀರಿ. ಆಮೇಲೆ ಒಂದು ಸಲ ಫುಲ್ ರೌಂಡ್ ಅನ್ನೋದು ಚೆಕ್ ಮಾಡಿ. ಫುಲ್ಲು ರೌಂಡು 9 ಇಂಚ್ ಬರುತ್ತೆ.
ಬ್ಲೌಸಲ್ಲಿ ಒಂದು ಸಲ ಚೆಕ್ ಮಾಡಿ ಕರೆಕ್ಟ್ ಇದೆಯೋ ಇಲ್ಲ ಅಂತ. ಬ್ಯಾಕ್ ಪಾರ್ಟ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ ಇಲ್ಲಿ ಮಿಡಲಲ್ಲಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಲೆಂತ್ 3.5ಗೆ ಮಾರ್ಕ್ ಮಾಡಿ. ಇಲ್ಲಿ 3.5ಇಂದ 4 ಇಂಚ್ವರೆಗೂ ನೀವು ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕು. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಈಗ ಇದನ್ನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಇಲ್ಲಿ ಟಕ್ಸ್ ಇಟ್ಬಿಡಿ, ಹಿಡಿಬೇಕಾದ್ರೆ ಈಸಿ ಆಗುತ್ತೆ. ನಾವು ಫ್ರಂಟ್ ಪಾರ್ಟ್ ಅನ್ನೋದು ಕಟ್ ಮಾಡೋಣ. ಫ್ರಂಟ್ ಪಾರ್ಟಿಗೋಸ್ಕರ ಕ್ಲಾತ್ ತಗೊಂಡು ಲೈನಿಂಗ್ ಕ್ಲಾತು ಈ ರೀತಿ ಇಡಿ, ಇದ್ರ ಮೇಲೆ ಇಡಿ. ನೋಡಿ ಬ್ಯಾಕ್ ಪಾರ್ಟ್ ಎಲ್ಲ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿಬಿಟ್ಟು ನೀವಿಟ್ಟು ಮಾರ್ಕ್ ಮಾಡಿ. ಈ ರೀತಿ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡಿ. ಈಗ ಬ್ಯಾಕ್ ಪಾರ್ಟನ್ನು ಓಪನ್ ಮಾಡಿ. ನೆಕ್ ಹತ್ರ ಫ್ರಂಟ್ ನೆಕ್, ಇದು ಮಿಡಲ್, ಇದು ನೀವು ಫಿಟ್ಟಿಂಗ್ ಹಿಡಿಯೋದು ಡಾಟ್, ಇವು 3 ಇಡ್ತೀರಿ. ಈಗ ಫ್ರಂಟ್ ನೆಕ್ ಬಂದು ಎಷ್ಟಿದೆ ಅಂತ ನೋಡಿ. ಇಲ್ಲಿ ಶೋಲ್ಡರ್ ಹತ್ರ ಹಾಫ್ ಇಂಚ್ ಸೇರಿ 7 ಇಂಚ್ವರೆಗೂ ಮಾರ್ಕ್ ಮಾಡಿ. ಇಲ್ಲಿ ನಾವು ಶೋಲ್ಡರ್ಗೆ ಅರ್ಧ ಇಂಚ್ ಆ್ಯಡ್ ಮಾಡಬೇಕು. ಇಲ್ಲಿ ನೆಕ್ ಹತ್ರ 2.5 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿ ನೆಕ್ ಹತ್ರ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿ ರೌಂಡ್ ಶೇಪ್ ಅನ್ನೋದು ನೀವು ಮಾರ್ಕ್ ಮಾಡಿ. ಅರ್ಧ ಇಂಚು ಆರ್ಮ್ ಹೋಲ್ ಹತ್ರ ಅರ್ಧ ಇಂಚು ಮಾರ್ಕ್ ಮಾಡಿ. ಇಲ್ಲಿ ಮಿಡಲಲ್ಲಿ ಮಾರ್ಕ್ ಮಾಡಿ ಈ ರೀತಿ ಡ್ರಾ ಮಾಡಿ. ಇದನ್ನು ಇಷ್ಟು ಡ್ರಾ ಮಾಡಿದ್ಮೇಲೆ ನೋಡಿ ನೆಕ್ ಅನ್ನೋದು ಡ್ರಾ ಮಾಡಿದ್ದೀನಿ. ಅದೇ ರೀತಿ ಇದನ್ನು ಡ್ರಾ ಮಾಡಿದ್ದೀನಿ. ಉಕ್ಸ್ ಪಟ್ಟಿ ಕಡೆಯಿಂದ ಇಲ್ಲೆಷ್ಟು ಬಿಡಬೇಕು ಕ್ಲಾತು ಅಂತ ಉಕ್ಸ್ ಪಟ್ಟಿ ತಗೊಂಡು ಒಂದ್ಸಲ ಚೆಕ್ ಮಾಡಿ. ಈ ಕಡೆಯಿಂದ 4 ಇಂಚಿದೆ ಫ್ರೆಂಡ್ಸ್. ಈ 4 ಇಂಚಿಗೆ 1/4 ಇಂಚ್ ಆ್ಯಡ್ ಮಾಡ್ತಿದ್ದೀನಿ. 1ರಿಂದ 1.5 ಇಂಚ್ವರೆಗೂ ನೀವು ಆ್ಯಡ್ ಮಾಡಿ. ನೋಡಿ 4 ಇತ್ತು, 5/4ಗೆ ಆ್ಯಡ್ ಮಾಡಿದ್ದೀನಿ. ನೋಡಿ ಇದು 1.5 ಇಂಚು ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡೋದಕ್ಕೋಸ್ಕರ ನೀವು ತೆಗಿಬೇಕು. ನೀವು ಎಷ್ಟು ಡಾಟ್ ಇಡ್ತೀರಿ ಅಂತ ನೋಡಿಬಿಟ್ಟು ನೀವು ಮಾರ್ಕ್ ಅನ್ನೋದು ಮಾಡಿ. ಇಲ್ಲಿ 3 ಇಂಚ್ ಹತ್ರ ಇಟ್ಟು 3 ಇಂಚಿಂದ 1 ಇಂಚ್ ಅಷ್ಟೇ ಡಾಟ್ ಇಡ್ತಿದ್ದೀನಿ ನಾನು. ಇಲ್ಲಿ 2.5 ಇಂಚಿಗೆ ಲೆಂತ್ ಮಾರ್ಕ್ ಮಾಡಿ. ಈಗ ಈ ಪಾಯಿಂಟು ಜಾಯಿಂಟ್ ಮಾಡಿ. ಅದೇ ರೀತಿ ಇಲ್ಲಿ ಮಿಡಲ್ ನೋಡಿ, ಇಲ್ಲಿ ಮಿಡಲ್ಗಿಂತ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡಿ. ನೆಕ್ ಇರುತ್ತಲ್ಲ, ನೆಕ್ಕಿಗಿಂತ ಮಿಡಲ್ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡಿ. ಇಲ್ಲಿ 2 ಇಂಚ್ ಡಾಟ್ ಇಡಿ. ಅದೇ ರೀತಿ ಇಲ್ಲಿ ಆರ್ಮ್ ಹೋಲ್ ಹತ್ರ ಶೇಪ್ ತೆಗಿಬೇಕಾದ್ರೆ ಈ ಲೈನ್ ಇರುತ್ತಲ್ಲ, ಈ ಲೈನಿಗೆ ಸ್ಟ್ರೈಟಾಗಿ ನೀವು ಲೈನ್ ಅನ್ನೋದು ಹಾಕಿ. ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇದು 3.5 ಇಂಚು ಇಲ್ಲ 4 ಇಂಚು ನಿಮ್ಮ ಬ್ಲೌಸಲ್ಲಿ ಎಷ್ಟು ಅಳತೆ ಇದೆ ಅಂತ ನೋಡಿಬಿಟ್ಟು ಅದನ್ನು ನೀವು ಮಾರ್ಕ್ ಮಾಡಿ. ಅದೇ ರೀತಿ 4th ಡಾಟ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಡಾಟ್ಸ್ ಮಾರ್ಕ್ ಮಾಡಿ. ಇಂದ ಒಂದು ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕಿ. ಈಗ ನೋಡಿ ಈ ರೀತಿ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟೇ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ. ನೀವು ಫ್ರಂಟ್ ಪಾರ್ಟ್ ಕಟಿಂಗ್ ಆಯಿತು. ಈ ರೀತಿ ಫ್ರಂಟ್ ಪಾರ್ಟ್ ಬರುತ್ತೆ. ನೀವು ಎಲ್ಲಿ ಟಕ್ಸ್ ಇಟ್ಟಿರ್ತೀರಿ ಅಲ್ಲೆಲ್ಲ ಡಾಟ್ ಇಟ್ಕೊಂಬಿಡಿ. ನಿಮಗೆ 2 ಕಡೆ ನಿಮಗೆ ಟಕ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಫಿಟ್ಟಿಂಗ್ ಹಿಡಿಯೋ ಕಡೆನೂ ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಫ್ರಂಟ್ ಪಾರ್ಟ್. ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟ್ ಆಯಿತು. ಈಗ ನಾವು ಸ್ಲೀವ್ಸ್ ಕಟ್ ಮಾಡೋಣ. ಸ್ಲೀವ್ಸ್ಗೋಸ್ಕರ ಕ್ಲಾತ್ ತಗೊಳ್ಳಿ. ಇದನ್ನು
ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು 2 ಸ್ಲೀವ್ಸ್ ಬರಬೇಕಲ್ಲ, 4 ಪೀಸ್ ಇರಬೇಕಾಗುತ್ತೆ ಈ ರೀತಿ ಫೋಲ್ಡಿಂಗಲ್ಲಿ. ಇಲ್ಲಿ ಕೆಳಗಡೆ ಕ್ಲಾತ್ ಹೆಚ್ಚು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಒಂದು ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿ 1/4 ಇಂಚಷ್ಟು ಮಾರ್ಜಿನಲ್ ಲೈನ್ ಹಾಕ್ಬಿಟ್ಟು ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ಅಳತೆ ಮಾಡಿ. ಸ್ಲೀವ್ಸ್ ಲೆಂತ್ 6.5 ಇದೆ, 6.5ಗೆ 1/2 ಇಂಚ್ ಆ್ಯಡ್ ಮಾಡಿ. ಇಲ್ಲಿ ಮೇಲ್ಗಡೆ ಸ್ಟಿಚಿಂಗೋಸ್ಕರ 1/2 ಇಂಚು, ಅಲ್ಲಿಗೆ ಟೋಟಲ್ಲು 7 ಇಂಚಿಗೆ ಮಾರ್ಕ್ ಮಾಡಿ. ಸ್ಲೀವ್ಸ್ ಲೆಂತ್ ಎರಡೂ ಕಡೆ 7 ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನ್ ಹಾಕಿ. ಈ ರೀತಿ ಆದಮೇಲೆ ಇಲ್ಲಿ ನಾವು ಡೌನ್ ತೆಗಿಬೇಕು. ಇಲ್ಲಿ ಡೌನು 3.5ವರೆಗೂ ತೆಗೀರಿ, ಅಂದರೆ 37 ಅಪ್ಪರ್ ಚೆಸ್ಟ್ ಇರೋದ್ರಿಂದ 3.7 ಬರುತ್ತೆ 10ಇಂದ ಡಿವೈಡ್ ಮಾಡಿದಾಗ. ಅಲ್ಲಿಗೆ 3.5ವರೆಗೂ ನೀವು ಆರ್ಮ್ ಹೋಲ್ ಡೌನ್ ಅನ್ನೋದು ತೆಗಿಬೋದು. 6.5 ಇಂಚು 6.5ಗೆ ಮಾರ್ಕ್ ಮಾಡಿ. ಅದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 2 ಇಂಚು. ಈಗ ನೀವು ಇಲ್ಲಿಂದ ಅದು ನಿಮ್ಮ ಟೋಟಲ್ ಆರ್ಮ್ ಹೋಲ್ ರೌಂಡ್ ಎಷ್ಟಿದೆ ಅಂತ ನೋಡಿ. ಅದು 9 ಇಂಚಿತ್ತು, 9 ಇದೆ ಅಂದರೆ ಇಲ್ಲಿ ನಾವು 8.5ವರೆಗೆ ಮಾರ್ಕ್ ಮಾಡಬೇಕು. ಇಲ್ಲಿ ನಾವು 8.5ವರೆಗೆ ಮಾರ್ಕ್ ಮಾಡೋಣ. ಇಲ್ಲಿ ನೋಡಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು 1 ಇಂಚಷ್ಟು. ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಂದ ಇಲ್ಲಿ ನಾವು ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು. ಈಗ ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿ 1.5 ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ನೀವು ಕರ್ವ್ ಅನ್ನೋದು ತೆಗಿಬೇಕು. ಸ್ಲೀವ್ಸು ನೀಟಾಗಿ ನೀವು ಈ ಕರ್ವ್ ಎಷ್ಟು ನೀಟಾಗಿ ತೆಗಿತೀರಿ ಅಷ್ಟು ನೀಟಾಗಿ ನಿಮಗೆ ಸ್ಲೀವ್ಸ್ ಅನ್ನೋದು ಫಿಟ್ಟಿಂಗ್ ಬರುತ್ತೆ, ಎಲ್ಲೂ ರಿಂಕಲ್ ಅನ್ನೋದು ಬರೋದಿಲ್ಲ. ಇಲ್ಲಿಂದ ನಾವು 1 ಇಂಚಷ್ಟು ಬಿಟ್ಟು ಇಲ್ಲಿಂದ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಮಿಡಲ್ ಹತ್ರ 1/2 ಇಂಚ್ ಮಾರ್ಕ್ ಮಾಡಿ. ಈ 1/2 ಇಂಚ್ಗೆ ನೋಡಿ ಈ ರೀತಿ ಶೇಪ್ ತೆಗೀರಿ, ಫ್ರಂಟ್ ಶೇಪ್ ಇದು. ಫ್ರಂಟ್ ಮಾರ್ಕ್. ಈ ರೀತಿ ನೀವು ಸ್ಲೀವ್ಸನ್ನು ಮಾರ್ಕ್ ಮಾಡಿ ಕಟ್ ಮಾಡಿ. ಇಲ್ಲಿ ನೀವು ಮಿಡಲ್ ಟಕ್ಕಿಡಿ. ಇದು ನೀವು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡೋದಕ್ಕೆ ಮಿಡಲ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅದೇ ರೀತಿಲಿ ಸ್ಟಿಚಿಂಗ್ ಮಾರ್ಜಿನ್ ಕಡೆ ಟಕ್ ಇಟ್ಕೊಂಬಿಡಿ. ಫ್ರಂಟಲ್ಲಿ ಈ ರೀತಿ ರೌಂಡ್ ಶೇಪ್ ಅನ್ನೋದು ಕಟ್ ಮಾಡಿ, ಫ್ರಂಟ್ ಪಾರ್ಟ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ಟಕ್ ಇಟ್ಕೊಂಬಿಡಿ. ನೋಡಿ ಸ್ಲೀವ್ಸ್ ಅನ್ನೋದು ಈ ರೀತಿ ಕಟಿಂಗ್ ಆಯಿತು. ಸ್ಲೀವ್ಸು ಪರ್ಫೆಕ್ಟಾಗಿ ಇಲ್ಲಿ ರೌಂಡ್ ಅನ್ನೋದು ಬಂತು. ಇಲ್ಲಿ ನೀವು ಕ್ಲಾತನ್ನ ಜಾಯಿಂಟ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಅಲ್ಲಿ ಕ್ಲಾತನ್ನ ಜಾಯಿಂಟ್ ಮಾಡಿ. ಈಗ ಕ್ರಾಸ್ ಪಟ್ಟಿ ಕಟ್ ಮಾಡೋಣ. ಕ್ರಾಸ್ ಪಟ್ಟಿಗೋಸ್ಕರ ಮೊದಲು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಕೊನೆಯಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ನೀವು ಕ್ರಾಸ್ ಪಟ್ಟಿ ಬ್ಲೌಸ್ ಕಟ್ ಮಾಡಿರ್ತೀರಲ್ಲ ಅದರಲ್ಲಿ ಎಷ್ಟು ಲೆಂತ್ ಬೇಕು ಅಂತ ನೋಡಿ, ಒಂದು ಸಲ ನೋಡಿಬಿಟ್ಟು ನೀವು ಆ ಲೆಂತನ್ನು ಕಟ್ ಮಾಡಿ. ಇಲ್ಲಿ ನಾನು 9.5ವರೆಗೂ ಮಾರ್ಕ್ ಮಾಡ್ತಿದ್ದೀನಿ ಕ್ರಾಸ್ ಪಟ್ಟಿ ಲೆಂತ್ ಅನ್ನೋದು. ಈಗ 9.5 ಹತ್ರ ಲೆಂತ್ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿ. ಈ ಕಡೆ ಇನ್ನೊಂದು ಕಡೆ 3.5 ಇಂಚ್, ಇದು ಫ್ರಂಟ್ ಪಾರ್ಟ್ ಹತ್ರ ಬರುತ್ತೆ ತುಕ್ಸ್ ಪಟ್ಟಿ ಕಡೆ 3.5 ಇಂಚಿಗೆ ಮಾರ್ಕ್ ಮಾಡಿ. ಅದೇ ರೀತಿ ಬ್ಯಾಕ್ ನೀವು ಫಿಟ್ಟಿಂಗ್ ಹಿಡಿತೀರಲ್ಲ ಅಲ್ಲಿ 3 ಇಂಚ್ ಹತ್ರ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ಇರುತ್ತಲ್ಲ 3.5 ಇಂಚ್ ಹತ್ರದಿಂದ 3 ಇಂಚಿಗೆ ನೀವು ಕರುವಾಗಿ ಈ ರೀತಿ ನೀಟಾಗಿ ಡ್ರಾ ಮಾಡಬೇಕು ಕ್ರಾಸ್ ಪಟ್ಟಿ ಅನ್ನೋದು. ಆಮೇಲೆ ನೀವು ಇದನ್ನು ಕಟ್ ಮಾಡಿ 3.5 ಹತ್ರ ಒಂದು ಟಕ್ ಇಟ್ಕೊಂಬಿಡಿ. ಇದು ಫ್ರಂಟ್ ಪಾರ್ಟಿಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲ. ಇದಿಷ್ಟು ಬ್ಲೌಸ್ ಕಟ್ಟಿಂಗು. ಇದನ್ನು ನಾವು ಕ್ಲಾತ್ ಮೇಲೆ ಇಟ್ಟು ಕಟ್ ಮಾಡೋಣ. ಈಗ ಬ್ಲೌಸ್ ಪೀಸ್ ಅನ್ನೋದು ಈ ರೀತಿ ಇದೆ ನೋಡಿ. ಈಗ ಇದರ ಮೇಲೆ ನಾವು ಎಲ್ಲ ಪೀಸನ್ನಿಟ್ಟು ಕಟ್ ಮಾಡೋಣ. ಇಲ್ಲಿ ಮೊದಲು ಬಾರ್ಡರ್ ಕಡೆ ಸ್ಲೀವ್ಸಿಗೆ ಕಟ್ ಮಾಡಿಬಿಡಿ. ಕೆಳಗಡೆ ಸ್ಲೀವ್ಸ್ ಇಡಿ, ಲೆಂತ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡಿಬಿಡಿ. ಯಾಕಂದರೆ ನೋಡಿ ನೀವು ಈ ರೀತಿ ಸ್ಲೀವ್ಸ್ ಅಗಲ ಮಾಡಿ ಹಾಕಿದಾಗ ನೋಡಿ ಈ ರೀತಿ ಬರುತ್ತೆ. ನೀವು ಇನ್ನೂ ಸ್ವಲ್ಪ ಕ್ಲಾತ್ ಜಾಯಿಂಟ್ ಮಾಡಬೇಕಾಗ್ತದೆ. ಇದಕ್ಕೂ ಈ ರೀತಿ ಇಟ್ಬಿಟ್ಟು ನೀವು ಇಲ್ಲಿ ಸ್ಲೀವ್ಸ್ ಹತ್ರ ಕಟ್ ಮಾಡಿ. ಈ ರೀತಿ ಸ್ಲೀವ್ಸ್ ಕಟ್ ಮಾಡಿದ್ಮೇಲೆ ಈಗ ನೀವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕ್ರಾಸ್ ಪಟ್ಟಿ ಅನ್ನೋದು ಕಟ್ ಮಾಡಿ.
ಇದು ನೆಕ್ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ನೆಕ್ ಡಿಸೈನ್ ಇಡಬೇಕಾದ್ರೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ನೆಕ್ ಡಿಸೈನ್ ಇಡ್ತೀನಿ ಅಂತ. ಈಗ ಇದು ಬ್ಯಾಕ್ ಪಾರ್ಟನ್ನು ಸೇಮ್ ಕಟ್ ಮಾಡಿ ನೋಡಿ ಫ್ರೆಂಡ್ಸ್. ಈ ರೀತಿ ನೀವು ಲೈನಿಂಗ್ ಅನ್ನೋದು ಕಟ್ ಮಾಡಬೇಕು ನೋಡಿ. ಇದು ಫ್ರಂಟ್ ಪಾರ್ಟು, ಅದೇ ರೀತಿ ಇದು ಕ್ರಾಸ್ ಪಟ್ಟಿ, ಅದೇ ರೀತಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೀವಿ. ಇದು ಸ್ಲೀವ್ಸ್ ಕಟ್ ಮಾಡಿದ್ದೀವಿ. ಇದಿಷ್ಟು ಕಟ್ಟಿಂಗು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ, ಬ್ಯಾಕ್ ನೆಕ್ ಡಿಸೈನ್ ಇಟ್ಟು. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.